ಸಿರ್ಗುಪ್ಪ ತಾಲೂಕಿಗೆ ಮೇವು ನೀರನ್ನ ಹರಿಸಿ ಸಾವಿರಾರು ಆಕಳುಗಳು ಕೊಪ್ಪಳ ಜಿಲ್ಲೆಯಿಂದ ವಲಸೆ ಬಂದಿವೆ. ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗದಿದ್ರೂ ಕೂಡ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ಡಿಸೆಂಬರ್ ಕೊನೆಯವರೆಗೆ ನೀರನ್ನ ಹರಿಸಿದ್ದರಿಂದ ಹಳ್ಳ ಕೊಳ್ಳಗಳಲ್ಲಿ ಕುಡಿಯಲು ನೀರು ಸಿಗುತ್ತಿದ್ದು, ಭತ್ತ ಕೊಯ್ಲು ಮಾಡಿದಂತಹ ಗದ್ದೆಗಳಲ್ಲಿ ಆಕಳುಗಳಿಗೆ ಹಸಿ ಮೇವು ತಿನ್ನಲು ಸಿಗುತ್ತದೆ ಎನ್ನುವ ಕಾರಣಕ್ಕೆ ಕೊಪ್ಪಳ ಜಿಲ್ಲೆಯಿಂದ ಆಕಳುಗಳ ಮಾಲೀಕರು ವಲಸೆ ಬಂದಿದ್ದಾರೆ. ಸಿರ್ಗುಪ್ಪ ತಾಲೂಕಿನಲ್ಲಿ ಹರಿಯುವ ಎಲ್ಎಲ್ಸಿ ಕಾಲುವೆ ಮತ್ತು ಇತರೆ ನೀರಿನ ಮೂಲಗಳನ್ನು ಬಳಸಿ ರೈತರು ಭತ್ತ, ಸಜ್ಜೆ, ಜೋಳವನ್ನು ಬೆಳೆದಿದ್ದು, ಈಗಾಗಲೇ ಇವುಗಳು ಕಟಾವಾಗಿದ್ದು ಹಸುಗಳಿಗೆ ಮೇವು ಸಿಗುತ್ತಿರುವುದರಿಂದ ಕೊಪ್ಪಳದ ಹಸುಗಳ ಮಾಲೀಕರು ಕುಟುಂಬ ಸಮೇತವಾಗಿ ತಾಲೂಕಿನ ದರೂರು ಗ್ರಾಮದ ಹತ್ತಿರ ಬೀಡನ್ನು ಬಿಟ್ಟಿದ್ದಾರೆ. ನದಿ ಮತ್ತು ಹಳ್ಳ ಕೊಳ್ಳಗಳಲ್ಲಿ ನೀರು ನಿಂತಿರುವುದರಿಂದ ಹಸುಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕನಕಗಿರಿ ಮತ್ತು ಬೂದಗುಂಪ ಗ್ರಾಮಗಳಿಂದ ವಲಸೆ ಬಂದಿರುವ ಆಕಳುಗಳಿಗೆ ತಮ್ಮ ಜಿಲ್ಲೆಯ ಸುತ್ತಮುತ್ತಲೂ ತಿನ್ನಲು ಹುಲ್ಲು, ನೀರು ಸಿಗದೆ ಇರುವುದರಿಂದ ಸಾಮೂಹಿಕವಾಗಿ 1,000 to 2,000 ಹಸುಗಳನ್ನು 4 ಗುಂಪುಗಳನ್ನಾಗಿ ವಿಂಗಡಿಸಿ ಇಲ್ಲಿಗೆ ಕರೆತರಲಾಗಿದೆ. ರೈತರ ಹೊಲಗಳಲ್ಲಿ ಒಂದು ರಾತ್ರಿ ಹಸುಗಳನ್ನು ಬಿಡಲು ರೈತರಿಂದ 3,000 ದಿಂದ 5,000 ತೆಗೆದುಕೊಳ್ಳುತ್ತಿದ್ದು, ಹಸುಗಳು ರಾತ್ರಿ ಹೊಲದಲ್ಲಿ ಹಾಕುವ ಸಗಣಿಯಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎನ್ನುವ ಕಾರಣದಿಂದ ತಾಲೂಕಿನ ರೈತರು ತಮ್ಮ ಹೊಲಗಳಲ್ಲಿ ದನಗಳನ್ನು ತರಬಯಸುತ್ತಿದ್ದಾರೆ. ಇದರಿಂದ ಹಸುಗಳ ಮಾಲೀಕರಿಗೆ ಜೀವನೋಪಾಯಕ್ಕೆ ಒಂದಿಷ್ಟು ಹಣ ದೊರೆಯುತ್ತದೆ. ನಮ್ಮ ಜಿಲ್ಲೆಯಲ್ಲಿ ನೀರು, ಮೇವಿನ ಕೊರತೆ ಉಂಟಾಗಿದ್ದು ಇಲ್ಲಿಗೆ ವಲಸೆ ಬಂದಿದ್ದೇವೆ. ಇಲ್ಲಿ ನಮ್ಮ ಹಸುಗಳಿಗೆ ಒಂದಷ್ಟು ಮೇವು ಸಿಗುತ್ತದೆ, ಕುಡಿಯಲು ನೀರು ದೊರೆಯುತ್ತದೆ. ಆದ್ದರಿಂದ ಇಲ್ಲಿಗೆ ವಲಸೆ ಬಂದಿದ್ದೇವೆ ಎನ್ನುತ್ತಾರೆ ಹಸುಗಳ ಮಾಲೀಕರಾದ ಬಾಬಣ್ಣ ಬಾಗಪ್ಪ. ಗೋವುಗಳನ್ನು ಹೊಲದಲ್ಲಿ ತರಬಯಸಿರುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ. ಇದರಿಂದಾಗಿ ನಮ್ಮ ಭೂಮಿಯಲ್ಲಿ ಯಾವುದೇ ಬೆಳೆಯನ್ನ ಬೆಳೆದರೂ ಉತ್ತಮ ಇಳುವರಿ ಬರಲು ಅನುಕೂಲವಾಗುತ್ತಿದೆ ಎಂದು ದರೂರು ಗ್ರಾಮದ ರೈತ ನಾಗಪ್ಪ ತಿಳಿಸಿದ್ದಾರೆ. ರಾಜ್ ಸಾಬ್, NKS TV4 ಸಿರ್ಗುಪ್ಪ. ಎಲ್ಲಿಂದ ಬಂದ್ರಿ? ನಾವು ಅಳಕುಂಟ್ಲಿಂದ ಬಂದ್ರಿ. ಅಳಕುಂಟ ಗ್ರಾಮ, ಕೊಪ್ಪಳ ಜಿಲ್ಲೆ. ಎಷ್ಟು ದನಗಳಿದ? ನಮ್ಮ ಒಂದು 400 ಹಾಕೊಂಡ್ರಿ. 400. ಒಂದು ತಂಡಗಳು ಬರ್ತಾರ ನೀವು? ತಂಡಗಳು ಬರ್ತಾರೆ. ಒಂದು ತಂಡದಲ್ಲಿ 400, 500 ಬರ್ತಾರೆ. ಹೆಸರಿಕೆಂದು ಒಂದು ಎಕರೆಗೆ ಎಷ್ಟು ತಗೊಂತೀರಿ ಇಲ್ಲಿ? ಒಂದು ಎಕರೆ ನೋಡ್ರಿ, ದಿನದ ಎಕರೆ ಏನೆಲ್ಲ 3,000, 2,500, 4,000 ಹಿಂಗಲ್ಲೇ ಕೊಡ್ತಾರೆ ದಿನಕ್ಕೆ. ಒಂದು 5-6 ಮನೆ ಇರ್ತಾರೆ. ಒಂದು 5-6 ಕುಟುಂಬದವ್ರು ಬರ್ತಾರೆ. ಬರ್ತಾರೆ. ಇವಾಗ ವಲಸೆ ಎಲ್ಲೆಲ್ಲಿ ಹೋಗ್ತೀರಪ್ಪ ನೀವು? ವರ್ಷ ಏನಿಲ್ರಿ, ಹೋದ್ರ ಈಗ ಇಲ್ಲಿ ಚಾನ್ಯಾಳು, ಹೊಸಳ್ಳಿ, ಕರೂರು, ಆಮೇಲೆ ಹೆಂಗೆ ಹೋದ್ರೆ ಸುಂಡಿ, ಬಳರ್ತಲೆ ಎಲ್ಲ ಹೋಗ್ತೀವ್ರಿ. ಇವಾಗ ನೀರು ಕಡಿಮೆ ಆಯ್ತು, ಇವಾಗ ನೀರು ಇಲ್ಲ, ಇವಾಗ ನೀರು ಮೇವು ಇಲ್ದಂಗೆ ಆಯ್ತು. ಮುಂದಕ್ಕೆ ಹೋದ್ರೆ ನೀರು ಎಲ್ಲಿ ಸಲವತ್ತು ಎಲ್ಲೆಲ್ಲಿ ಐತಿ ಅಲ್ಲೆಲ್ಲಿ ಹೋಗೋದಂಗೆ. ಸದ್ಯಕ್ಕೆ ಎಲ್ಲೈತಪ್ಪ ಇವಾಗ ನೀರು? ಮತ್ತೆ ನಮ್ಮ ಏರಿಯಾದಾಗಂತೂ ಸದ್ಯಕ್ಕೆ ನೀರು ಇಲ್ದಂಗೆ ಆದವು. ಆತ್ರಿ ಮತ್ತೆ ಮುಂದೆ ನೋಡ್ಬೇಕ್ರಿ ಹೆಂಗಾಗುತ್ತೆ, ಎಲ್ಲಿ ಅನುಕೂಲ ತಲೆಗೆ ಹೋದ್ರೆ. ಆಂಧ್ರಕ್ಕ ನಾನು ಓದ್ತೀರ? ಹಂಗೆ ಇಲ್ಲ ಅಗ್ರಿತನ ಹೋಗ್ತೀವಿ. ಅಗ್ರಿತನ ಹೋಗ್ತೀವಿ. ಅಗ್ರಿತನ ಅಲ್ಲಿ ಅನುಕೂಲ ಬಿದ್ದರೆ ಅಲ್ಲಿ ತನ ಹೋಗಿ ಒಳ್ಳೆ ಬರ್ತೀವಿ. ಅದ್ರಾಗೂ ನೀರು ಇರ್ತಾವಿಲ್ಲಪ್ಪ ಈ ವರ್ಷ. ಈ ವರ್ಷ ಏನಂದ್ರೆ ನಮಗೆ ಬರಗಾಲ ಬಂದೈತಿ ಈಗೆಲ್ಲ.